ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತನ್ವೀರ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಏನಿರುತ್ತೆ ಅಂದರೆ ಮಾರುತಿ ಸುಜುಕಿ ಎಸ್ ಕ್ರಾಸ್. ಸೊ ಮಾರುತಿ ಸುಜುಕಿ ಅವರ ಒಂದು ಪ್ರೀಮಿಯಂ SUV ಆದ ಎಸ್ ಕ್ರಾಸ್ ಇವತ್ತು ನಾವು ರಿವ್ಯೂ ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಈ ಗಾಡಿ ಕೂಡ ನಿಮಗೆ ಸೇಲಿಗಿರುತ್ತೆ. ಓಕೆ, ಸೊ ಏನು ಪ್ರೈಸ್ ಇದೆ ಇದ್ರದ್ದು, ಮತ್ತು ಏನು ರನ್ ಆಗಿದೆ, ಸೊ ಎಷ್ಟು ಓನರ್ ಆಗಿದೆ, ಇನ್ಸೂರೆನ್ಸ್ ಇದೆಯಾ ಇಲ್ಲ ಅಂತ ಸೊ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ, ಹಾಗಿದ್ರೆ ಇವತ್ತಿನ ಈ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ನೀವು ಗಾಡಿಯ ಫ್ರಂಟ್ ಲುಕ್ ನೋಡ್ತಾ ಇದ್ದೀರಾ. ಸೊ ಫ್ರಂಟ್ ಲುಕ್ ನೋಡೋದಾದ್ರೆ ಗಾಡಿದು ನಿಮಗೆ ಈ ಥರ ನೋಡ್ಲಿಕ್ಕೆ ಸಿಗ್ತಾ ಇರುವಂಥದ್ದು. ಸೊ ಫ್ರಂಟಲ್ಲಿ ನಮಗೆ ಮುಂದ್ಗಡೆಗೆ ಬಂದಾಗ ಮೇನ್ ಆಗಿ ಕಾಣಿಸೋದೇ ಗಾಡಿಯ ಗ್ರಿಲ್. ಸೊ ಇದರಲ್ಲಿ ನಿಮಗೆ ತುಂಬ ವೈಡ್ ಆಗಿರುವಂಥ ಗ್ರಿಲ್ ನೋಡ್ಲಿಕ್ಕೆ ಸಿಗತ್ತೆ. ಸೊ ಎಲ್ಲ ಕ್ರೋಮ್ ಫಿನಿಶಿಂಗಲ್ಲಿದೆ. ಆನಂತರ ಮಿಡ್ಲಲ್ಲಿ ನಿಮಗೆ ಸುಜುಕಿ ಲೋಗೋ ಕೂಡ ನೋಡಲಿಕ್ಕೆ ಸಿಗುವಂಥದ್ದು. ಸೊ ಇವಾಗ ನಾವು ಸೈಡಲ್ಲಿ ಮಾತಾಡೋದಾದರೆ, ಸೊ ಸೈಡಲ್ಲಿ ನಿಮಗೆ ಇದರಲ್ಲಿ ಹೆಡ್ಲ್ಯಾಂಪ್ ಬರುತ್ತೆ, ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಜೊತೆಗೆ ಬರುತ್ತೆ ಇದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ನೋಡ್ಲಿಕ್ಕೆ ಸಿಗುವಂಥದ್ದು. ಆನಂತರ ಇಲ್ಲಿ ನಿಮಗೆ ಹೆಲೋಜಿನ್ ಬಲ್ಬ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಆನಂತರ ಇಲ್ಲಿ ನಿಮಗೆ ಒಂದು ಟರ್ನ್ ಇಂಡಿಕೇಟರ್ ಕೂಡ ನೋಡ್ಲಿಕ್ಕೆ ಸಿಗತ್ತೆ. ಸೊ ಅದರ ಕೆಳಗಡೆ ಮಾತಾಡೋದಾದ್ರೆ ನಮ್ಗೆ ಇಲ್ಲಿ ಫಾಗ್ ಲ್ಯಾಂಪ್ಸ್ ಕೂಡ ನೋಡ್ಲಿಕ್ಕೆ ಸಿಗತ್ತೆ. ಸೊ ಈ ಗಾಡಿ ಟಾಪ್ ಎಂಡ್ ಮಾಡೆಲ್ ಆಗಿರೋದ್ರಿಂದ ಇದರಲ್ಲಿ ನಿಮಗೆ ಎಲ್ಲ ಥರದ ಫೀಚರ್ಸ್ ಕೂಡ ನೋಡ್ಲಿಕ್ಕೆ ಸಿಗುವಂಥದ್ದು. ಇಲ್ಲಿ ನಿಮಗೆ ಫಾಗ್ ಲ್ಯಾಂಪ್ ಜೊತೆಗೆ ಕ್ರೋಮ್ ಫಿನಿಶಿಂಗ್ ಕೂಡ ನೋಡ್ಲಿಕ್ಕೆ ಸಿಗುವಂಥದ್ದು. ಸೊ ಮುಂದ್ಗಡೆ ನಿಮ್ಗೆ ಇಲ್ಲಿ ಬೇಜಲ್ಲಿ ಬಂಪರಲ್ಲಿ ಕೂಡ ಇಲ್ಲಿ ನಿಮಗೆ ಸಿಲ್ವರಲ್ಲಿ ಇದೇನು ಕ್ಲೈಡಿಂಗ್ ಇದೆ, ಅದನ್ನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದಿಷ್ಟು ಗಾಡಿಯ ಫ್ರಂಟ್ ಪ್ರೊಫೈಲ್ ಆಗಿರುತ್ತೆ. ಸೊ ಇವಾಗ ನಾವು ಗಾಡಿ ಸೈಡ್ ಪ್ರೊಫೈಲ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸೊ ಇವಾಗ ಗಾಡಿ ಸೈಡ್ ಪ್ರೊಫೈಲ್ ಬಗ್ಗೆ ಮಾತಾಡೋದಾದ್ರೆ, ಸೊ ಫಸ್ಟ್ ಆಫ್ ಆಲ್ ನಮ್ಗೆ ಕಂಡು ಬೀಳೋದೆ ಟೈಯರ್ ಸೈಜ್ ಮೇಲೆ. ಸೊ ಇದರಲ್ಲಿ ನಿಮಗೆ 215/60 R16 ಅಂದರೆ 16 ಇಂಚಿಂದು ಅಲೈ ವೀಲ್ಸ್ ಜೊತೆಗೆ ಬರುತ್ತೆ. ಇದರಲ್ಲಿ ನಿಮಗೆ ಅಲೈ ವೀಲ್ಸ್ ಬರುತ್ತೆ. ಇದರಲ್ಲಿ ನಿಮಗೆ ಡಿಸ್ಕ್ ಬ್ರೇಕ್ ಕೂಡ ನೋಡಲಿಕ್ಕೆ ಸಿಗುವಂಥದ್ದು. ಸೊ ಮುಂದ್ಗಡೆ ಆಗಿರಲಿ ಅಥವಾ ಹಿಂದ್ಗಡೆ ಆಗಿರಲಿ ಎರಡೂ ಕೂಡ ನಿಮಗೆ ಡಿಸ್ಕ್ ಬ್ರೇಕ್ ನೋಡಲಿಕ್ಕೆ ಸಿಗುತ್ತೆ. ಸೊ ಆನಂತರ ಇಲ್ಲಿ ನಿಮಗೆ DDIS ಅಂತ ಬ್ಯಾಚಿಂಗ್ ಸಿಗುತ್ತೆ. ಸೊ ಈ ಬ್ಯಾಚಿಂಗ್ ಏನಂದರೆ ಇದ್ರ ಬಂದು ಇಂಜನ್ದು ಬ್ಯಾಚಿಂಗ್ ಆಗಿರುತ್ತೆ ಅದು. ಸೊ ಇದರಲ್ಲಿ ನಿಮಗೆ 1.3 ಲೀಟರ್ ಡೀಸೆಲ್ ಇಂಜನ್ ಜೊತೆಗೆ ಬರುವಂಥ ಕಾರ್ ಇದು. ಆನಂತರ ಮಾತಾಡೋದಾದರೆ ಇಲ್ಲಿ ನಿಮಗೆ ORBM ಮೇಲೆ ನಿಮಗೆ ಸೈಡಲ್ಲಿ ಟರ್ನ್ ಇಂಡಿಕೇಟರ್ ಕೂಡ ನೋಡಲಿಕ್ಕೆ ಸಿಗುವಂಥದ್ದು. ಸೊ ಇದಿಷ್ಟು ಅಲ್ಲಿ ಮುಂದ್ಗಡೆ ಇರುತ್ತೆ. ಆನಂತರ ಇದ್ದಲ್ಲಿ ಇಲ್ಲಿ ನಿಮಗೆ ಯಾವುದೇ ಥರದ ಕ್ರೋಮ್ ಫಿನಿಶಿಂಗ್ ಏನು ಕೊಟ್ಟಿಲ್ಲ. ಸೊ ಇಲ್ಲಿ ಕ್ರೋಮ್ ಫಿನಿಶಿಂಗ್ ಕೊಟ್ಟಿದ್ರೆ ಇನ್ನೂ ಮಸ್ತಾಗಿ ಕಾಣಿಸ್ತಾ ಇತ್ತು, ಬಟ್ ಇಲ್ಲಿ ಯಾವುದೇ ಥರದ ಕ್ರೋಮ್ ಫಿನಿಶಿಂಗ್ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ. ಇಲ್ಲಿ ನಿಮಗೆ ರಿಕ್ವೆಸ್ಟ್ ಸೆನ್ಸರ್ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಮಾರುತಿ ಕಾರ್ಸ್ದು ಏನು ಒಂದು ಬೆನಿಫಿಟ್ ಅಂದರೆ ಅವರ ರಿಕ್ವೆಸ್ಟ್ ಸೆನ್ಸರ್ ಏನಿದೆ ನಮಗೆ ಡ್ರೈವರ್ ಸೈಡು ಕೊಡ್ತಾರೆ, ಡ್ರೈವರ್ ಸೈಡು ಕೊಡ್ತಾರೆ. ಇದೊಂದು ಅವರು ಒಳ್ಳೆ ಫೀಚರ್ ಅಂತಲೇ ಹೇಳ್ಕೊಳ್ತೀನಿ. ಆನಂತರ ಇದರಲ್ಲಿ ನಿಮಗೆ ಬ್ಯಾಕ್ ಸೈಡ್ ಕೂಡ ಇವರು ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ. ಸೊ ಆನಂತರ ಇಲ್ಲಿ ಕೆಳಗಡೆ ನಿಮಗೆ ಕ್ರೋಮಲ್ಲಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇದು ಕೂಡ ನಿಮಗೆ ಮಸ್ತಾಗಿ ಕಾಣಿಸ್ತಾ ಇದೆ, ಅಂದರೆ ಮಸ್ಕ್ಯುಲರ್ ಲುಕ್ ಕೊಡ್ತಾ ಇದೆ. ಆನಂತರ ಇದು ರೂಫ್ ರೈಲ್ ಕೂಡ ಫಿಕ್ಸ್ ಆಗಿರುತ್ತೆ. ಇದರಲ್ಲಿ ನಿಮಗೆ ಯಾವುದೇ ಥರದ ವೇಟ್ ಏನು ಹಾಕೋಕ್ಕಾಗಲ್ಲ, ಬಟ್ ಇದು ಫಿಕ್ಸ್ ಆಗಿರುತ್ತೆ. ಸೊ SUVಗೆ ಇದ್ದಿದ್ರೇನೆ ಸ್ವಲ್ಪ ಲುಕ್ ಆಗಿ ಕಾಣಿಸೋದು. ಓಕೆ, ಸೊ ಇದಿಷ್ಟು ಇರುತ್ತೆ. ಆನಂತರ ನಿಮಗೆ ಬ್ಯಾಕ್ ಸೈಡ್ ಕೂಡ 16 ಇಂಚಿಂದು ಅಲೈ ವೀಲ್ ಜೊತೆಗೆ ಡಿಸ್ಕ್ ಬ್ರೇಕ್ ಬರುತ್ತೆ. ಸೊ ಇದಿಷ್ಟು ಗಾಡಿಯ ಸೈಡ್ ಪ್ರೊಫೈಲ್ ಆಗಿರುತ್ತೆ. ಇಲ್ಲಿ ನಿಮಗೆ ನೋಡೋದಾದ್ರೆ ಪೆಟ್ರೋಲ್ ಟ್ಯಾಂಕ್ ಮಾಡೋ ಓಪನ್ ಪ್ಲೇಸ್ ಕೂಡ ನೋಡಲಿಕ್ಕೆ ಸಿಗುವಂಥದ್ದು. ಸೊ ಇವಾಗ ನಾವು ಗಾಡಿ ಬ್ಯಾಕ್ ಸೈಡ್ ಪ್ರೊಫೈಲ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸೊ ಬ್ಯಾಕ್ ಸೈಡಲ್ಲಿ ನಮಗೆ ಏನೇನು ಸಿಗ್ತಾ ಇದೆ ಅಂತ ನೋಡ್ಕೊಳ್ಳೋಣ. ಸೊ ಬ್ಯಾಕ್ ಸೈಡಲ್ಲಿ ಫಸ್ಟ್ ಆಫ್ ಆಲ್ ನೋಡೋದಾದ್ರೆ ನಮಗೆ ಇಲ್ಲಿ ಟೇಲ್ ಲ್ಯಾಂಪ್ಸ್ ಅಲ್ಲಿ ನಿಮಗೆ ರಿವರ್ಸ್ ಲೈಟ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಟರ್ನ್ ಇಂಡಿಕೇಟರ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಆನಂತರ ಇಲ್ಲಿ ನಿಮಗೆ ಎಸ್ ಕ್ರಾಸ್ ಬ್ಯಾಚಿಂಗ್. ಸೊ ಎಸ್ ಕ್ರಾಸ್ ಬ್ಯಾಚಿಂಗ್ ಆದ ನಂತರ ಇಲ್ಲಿ ನಿಮಗೆ ಸುಜುಕಿ ಬ್ಯಾಚಿಂಗ್ ಸಿಗುತ್ತೆ. ಇಲ್ಲಿ ನಿಮಗೆ ರಿಕ್ವೆಸ್ಟ್ ಸೆನ್ಸರ್ ನಾನು ಹೇಳ್ದೆ ಅಲ್ಲ ನಿಮಗೆ, ಇದು ಇವರ ಅಂದರೆ ಪ್ರೀಮಿಯಂ ಕಾರ್ಸಲ್ಲಿ ಇದೊಂದು ಬೆಟರ್ ಅಂತ. ಪ್ರೀಮಿಯಂ ಅಂತೆಲ್ಲ ನಿಮಗೆ ನೋಡೋದಾದರೆ ಇವಾಗ ಸ್ವಿಫ್ಟಲ್ಲಿ ಕೂಡ ನಿಮಗೆ ಎರಡು ಸೈಡ್ ಇವರು ರಿಕ್ವೆಸ್ಟ್ ಸೆನ್ಸರ್ ನೋಡಲಿಕ್ಕೆ ಸಿಗುವಂಥದ್ದು. ಸೊ ಇಲ್ಲಿ ನಿಮಗೆ ಬ್ಯಾಕ್ ಸೈಡ್ ಡೋರಲ್ಲೂ ಕೂಡ ನಿಮಗೆ ರಿಕ್ವೆಸ್ಟ್ ಸೆನ್ಸರ್ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ಬಂಪರ್ ಮೇಲೆ ಮಾತಾಡೋದಾದರೆ ಬಂಪರಲ್ಲಿ ನಿಮಗೆ 1 2 3 4 ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ನೋಡ್ಲಿಕ್ಕೆ ಸಿಗುವಂಥದ್ದು. ಸೊ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿ ನಿಮಗೆ ಸ್ಮಾರ್ಟ್ ಹೈಬ್ರಿಡ್ ಬ್ಯಾಚಿಂಗ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಆನಂತರ ಇಲ್ಲಿ ನಿಮಗೆ ಬ್ಯಾಕ್ ಸೈಡ್ ರಿಯರ್ ವೈಪರ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಡಿಫಾಗರ್ಸ್ ಕೂಡ ನೋಡ್ಲಿಕ್ಕೆ ಸಿಗುವಂಥದ್ದು. ಇಲ್ಲಿ ನಿಮಗೆ ಹೈ ಸ್ಟಾಪ್ ಲ್ಯಾಂಪ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿ ನಿಮಗೆ ಒಂದು ಬ್ಯಾಕ್ ಸ್ಪಾಯ್ಲರ್ ಏನಂತೀರಾ, ಸೊ ಹೈ ಎಂಡ್ ಕಾರ್ಸ್ಗಳಿಗೆ ಸ್ಪಾಯ್ಲರ್ಸ್ ಬರುತ್ತೆ. ಆ ಥರ ಇಲ್ಲಿ ಚಿಕ್ಕದಾಗಿರುವಂಥದ್ದು ಒಂದು ಬ್ಯಾಕ್ ಸ್ಪಾಯ್ಲರ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಗಾಡಿಗೆ ಇನ್ನೂ ಸ್ವಲ್ಪ ಲುಕ್ ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ನಿಮಗೆ ಶಾರ್ಕ್ ಫಿನ್ ಆಂಟಿನಾ ಕೂಡ ನೋಡ್ಲಿಕ್ಕೆ ಸಿಗುವಂಥದ್ದು. ಸೊ ಇದಿಷ್ಟು ಗಾಡಿಯ ಬ್ಯಾಕ್ ಸೈಡ್ ಪ್ರೊಫೈಲ್ ಆಗಿರುತ್ತೆ. ಸೊ ಇವಾಗ ನಾವು ಏನು ಮಾಡೋಣ ಅಂದರೆ ಗಾಡಿ ಇಂಟೀರಿಯರ್ ಎಲ್ಲ ನೋಡ್ಕೊಳ್ಳೋಣ. ಇಂಟೀರಿಯರ್ ನೋಡ್ತಾ ನಿಮಗೆ ಪ್ರೈಸ್ ಪಾಯಿಂಟ್ ಕೂಡ ಹೇಳ್ತೀನಿ, ಈ ಗಾಡಿದು ಏನು ಪ್ರೈಸ್ ಇದೆ. ಸೊ ಈ ಗಾಡಿಯ ಕೀ ಬಂದು ನಿಮಗೆ ಹಿಂಗಿರುತ್ತೆ. ಸೊ ಈ ಕೀಯಲ್ಲಿ ನಿಮಗೆ 2 ಆಪ್ಷನ್ ಕೊಟ್ಟಿದ್ದಾರೆ.
ಸೊ ಲಾಕ್ ಅಂಡ್ ಅನ್ಲಾಕ್ ಎರಡೇ ಆಪ್ಷನ್ ಸಿಗುತ್ತೆ, ಮತ್ತೆ ಬೂಟ್ ಸ್ಪೇಸ್ ಓಪನ್ ಅದೇನು ಸಿಗಲ್ಲ. ಸೊ ಇದು ಪ್ರೀಮಿಯಂ ಗಾಡಿಗೆ ಅವರು ಬೂಟ್ ಸ್ಪೇಸ್ ಓಪನ್ ಎಲ್ಲ ಕೊಡಬೇಕಾಗಿತ್ತು, ಬಟ್ ಇದ್ರಲ್ಲೇನು ಕೊಟ್ಟಿಲ್ಲ ಅವರು. ಸೊ ಇವಾಗ ನಾವು ಗಾಡಿ ಅನ್ಲಾಕ್ ಮಾಡೋಣ. ಸೊ ಫ್ರೆಂಡ್ಸ್, ಇವಾಗ ಗಾಡಿಯ ಇಂಟೀರಿಯರ್ ನೋಡ್ತಾ ಇದ್ದೀರಾ. ಇಂಟೀರಿಯರ್ ನೋಡೋಕ್ಕಿಂತ ಮುಂಚೆ ನಾವು ಗಾಡಿಯ ಡೋರ್ ಅಲ್ಲಿ ಏನೇನು ಫೀಚರ್ಸ್ ಇದೆ ಅಂತ ನೋಡ್ಕೊಳ್ಳೋಣ. ಸೊ ಡೋರ್ ಬಗ್ಗೆ ನೋಡೋದಾದ್ರೆ ಇಲ್ಲಿ ನಿಮಗೆ ಫುಲ್ ಬ್ಲ್ಯಾಕ್ ಫಿನಿಶಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಕುಷನ್ ವರ್ಕ್ ಕೊಟ್ಟಿದ್ದಾರೆ. ಸೊ ಟಚ್ ಮಾಡ್ಲಿಕ್ಕೂ ಕೂಡ ಸ್ವಲ್ಪ ಸಾಫ್ಟ್ ಆಗಿ ಕಾಣಿಸ್ತಾ ಇರ್ಬೋದು. ಅನಂತರ ಇಲ್ಲಿ ನಿಮಗೆ ಕ್ರೋಮ್ ಫಿನಿಶಿಂಗ್ ಅಲ್ಲಿ ಡೋರ್ ಓಪನ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ 1 ಲೀಟರ್ ಬಾಟಲ್ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲೂ ಚಿಕ್ಕದಾಗಿ ನಿಮಗೆ ಸ್ಪೇಸ್ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು. ಸೊ ಇವಾಗ ಇಲ್ಲಿ ನಿಮಗೆ ಮಿರರ್ಸ್ ಕಂಟ್ರೋಲ್ ಆಗಿರ್ಬೋದು. ಆನಂತರ ಸೈಡ್ ಡೋರ್ ಮಿರರ್ಸ್ ಏನಿದೆ, ಸೊ ಸಾರಿ ORBM ಕಂಟ್ರೋಲ್ಸ್ ಏನಿದೆ ಅದು ನಿಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗುವಂಥದ್ದು. ಲಾಕ್ ಅಂಡ್ ಅನ್ಲಾಕ್ ಕೂಡ ಇಲ್ಲಿಂದ ಮಾಡ್ಬೋದು. ಸೊ 4 ಡೋರ್ದು ನಿಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗುವಂಥದ್ದು. ಸೊ ಇವಾಗ ನಾವು ಗಾಡಿ ಒಳಗಡೆ ಬಂದು ಮಾತಾಡ್ತಾ ಇದ್ದೀವಿ. ಸೊ ಒಳಗಡೆ ಕೂತ್ಕೊಳ್ಳಿಕ್ಕೆ ಮಾತ್ರ ಸೀಟ್ ತುಂಬ ಕಂಫರ್ಟಬಲ್ ಆಗಿದೆ. ಸೊ ಇದರಲ್ಲಿ ನಿಮಗೆ ಹೈಟ್ ಅಡ್ಜಸ್ಟ್ಮೆಂಟ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಆನಂತರ ಸೈಡ್ ಲೆವೆಲ್ ಅಡ್ಜಸ್ಟ್ಮೆಂಟ್ ಕೂಡ ನೋಡ್ಲಿಕ್ಕೆ ಮುಂದೆ ಹಿಂದೆ ಕೂಡ ಮಾಡ್ಕೊಳ್ಬೋದು ಸೀಟ್ ಆರಾಮಾಗಿ. ಅನಂತರ ಇಲ್ಲಿ ಕಂಟ್ರೋಲ್ಸ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ನಮಗೆ ಡೈರೆಕ್ಟ್ ಇಂಜನ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಆಪ್ಷನ್ ಕೊಟ್ಟಿದ್ದಾರೆ. ಅನಂತರ ಆಟೋ ಆಫ್ ಆ್ಯಂಡ್ ಆನ್ ಸ್ವಿಚ್ ಕೊಟ್ಟಿದ್ದಾರೆ. ಹೆಡ್ಲೈಟ್ ಡಿಮ್ ಆ್ಯಂಡ್ ಡಿಪ್ ಅಲ್ಲ, ಇದು ಹೆಡ್ಲೈಟ್ ಲೆವೆಲ್ ಕಂಟ್ರೋಲ್ ಏನಿರುತ್ತೆ ಅದು ಕೂಡ ನಿಮಗೆ ಇಲ್ಲಿ ನೋಡಲಿಕ್ಕೆ ಸಿಗುವಂಥದ್ದು. ಆನಂತರ ಮಾತಾಡೋದಾದ್ರೆ ಇಲ್ಲಿ ನಿಮಗೆ AC ವೆಂಟ್ಸ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇದು ನೀವು ಯಾವ ಥರ ಬೇಕಾದರೆ ಅಡ್ಜಸ್ಟ್ ಮಾಡ್ಕೊಳ್ಬೋದು. ನೋಡೋಣ ಅಂದರೆ ಇಲ್ಲಿ ನಿಮಗೆ ಡ್ಯಾಶ್ ಬೋರ್ಡಲ್ಲಿ ಸ್ಪೀಕರ್ಸ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇದು ನಿಮಗೆ ಕೀಲೆಸ್ ಎಂಟ್ರಿ ಕೂಡ ಪ್ರೊವೈಡ್ ಆಗುತ್ತೆ ಈ ಗಾಡಿಯಲ್ಲಿ. ಓಕೆ, ಇಲ್ಲಿ ನಿಮಗೆ ಟಚ್ ಸ್ಕ್ರೀನ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಆನಂತರ ಇಲ್ಲಿ ನಿಮಗೆ AC ವೆಂಟ್ಸ್ ಸಿಗ್ತಾ ಇದೆ, ಅಲ್ಲೂ AC ವೆಂಟ್ಸ್ ಸಿಗ್ತಾ ಇದೆ. ಸೊ ಗ್ಲಬ್ ಬಾಕ್ಸ್ ಕೂಡ ತುಂಬಾ ದೊಡ್ಡದಾಗಿದೆ, ಅಂದ್ರೆ ಸ್ಪೇಸ್ ಚೆನ್ನಾಗಿದೆ. ಗ್ಲಬ್ ಬಾಕ್ಸ್ ಅಲ್ಲಿ ನಿಮಗೆ ಸ್ಪೇಸ್ ಚೆನ್ನಾಗಿ ಸಿಗ್ತಾ ಇದೆ. ಇಲ್ಲಿ ನಿಮಗೆಲ್ಲ AC ಕಂಟ್ರೋಲ್ಸ್ ಇರುತ್ತೆ. ಇವಾಗ ನಾವು ಗಾಡಿ ಎಷ್ಟು ರನ್ ಆಗಿದೆ ಎಲ್ಲ ನೋಡ್ಕೊಳ್ಳೋಣ. ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಓಕೆ ಫ್ರೆಂಡ್ಸ್, ಇವಾಗ ನೀವು ಗಾಡಿ ಒಳಗಡೆ ಇಂಟೀರಿಯರ್ ನೋಡ್ತಾ ಇದ್ದೀರಾ. ಇಂಟೀರಿಯರ್ ನೋಡೋದಾದ್ರೆ ಇವಾಗ ಗಾಡಿ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸ್ಟಾರ್ಟ್ ಮಾಡಾಗ ಒಳಗಡೆ ನಿಮಗೆ ಏನೋ ಸೌಂಡ್ ಕೇಳ್ಸ್ ಬರ್ತಾ ಇಲ್ಲ, ಯಾಕಂದ್ರೆ ಇದು ಡೀಸೆಲ್ ಇಂಜಿನ್ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಸೌಂಡ್ ಫೀಲ್ ಆಗುತ್ತೆ ಒಳಗಡೆ. ಸೊ ಫುಲ್ಲಿ ಅವಾಯ್ಡ್ ಆಗುತ್ತೆ ಅಂತ ಹೇಳಲ್ಲ, ಯಾಕಂದ್ರೆ ಸ್ವಲ್ಪ ಫೀಲ್ ಆಗುತ್ತೆ, ಇದು ಡೀಸೆಲ್ ಇಂಜನ್ ತಾನೆ. ಸೊ ಅದಕ್ಕೋಸ್ಕರ ಸ್ವಲ್ಪ ನಿಮಗೆ ಇಂಜನ್ ನಾಯ್ಸ್ ಸ್ವಲ್ಪ ಫೀಲ್ ಆಗ್ಬೋದು. ಸೊ ಇವಾಗ ನಾವು ಇಲ್ಲಿ ಸ್ಪೀಡೋಮೀಟರ್ ನೋಡ್ಕೊಳ್ಳೋಣ. ಇದರಲ್ಲಿ ನಿಮಗೆ RPM ಮೀಟರ್ ನೋಡ್ಲಿಕ್ಕೆ ಸಿಗ್ತಾ ಇರುವಂಥದ್ದು, ಅನಂತರ ಸ್ಪೀಡೋಮೀಟರ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಸೊ ಹಾಗೆ ಇಲ್ಲಿ ಈ ಗಾಡಿ ಎಷ್ಟು ರನ್ ಆಗಿದೆ ಅಂತ ಕೇಳ್ತಿರಲ್ಲ. ಸೊ ಈ ಗಾಡಿ ಬಂದು ನಿಮಗೆ 26,070 ಕಿಲೋಮೀಟರ್ ರನ್ ಆಗಿದೆ. ಓಕೆ, ಸೊ 26,070 ಕಿಲೋಮೀಟರ್ಸ್ ಗಾಡಿ ರನ್ ಆಗಿರೋದು. ಅನಂತರದಲ್ಲಿ ನಿಮಗೆ ಇದು 2018 ಮಾಡೆಲ್ ಗಾಡಿ. ಓಕೆ, 2018 ಮಾಡೆಲ್ ಗಾಡಿ ಆಗಿರುತ್ತೆ. ನಿಮಗೆ ಸಿಂಗಲ್ ಓನರ್, ಕಾಂಪ್ರೆನ್ಸ್ ಇನ್ಸೂರೆನ್ಸ್ ಕೂಡ ಅವೈಲೇಬಲ್ ಇದೆ. 1300 cc ಇದು ಡೀಸೆಲ್ ಇಂಜಿನ್ ಜೊತೆಗೆ ಬರುವಂತ ಕಾರ್. ಇದು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಜೊತೆಗೆ ಬರುತ್ತೆ. ಇವಾಗ ಫೀಚರ್ಸ್ ಬಗ್ಗೆ ಮಾತಾಡೋದಾದ್ರೆ ಪವರ್ ಸ್ಟೇರಿಂಗ್ ಸಿಗುತ್ತೆ, ವಿಂಡೋಸ್ ಕಂಟ್ರೋಲ್ ಸಿಗುತ್ತೆ, ಸೆಂಟ್ರಲ್ ಲಾಕಿಂಗ್ ಸಿಗುತ್ತೆ, ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಸಿಗುತ್ತೆ, ಆನಂತರ ಮ್ಯೂಸಿಕ್ ಪ್ಲೇಯರ್ ಸಿಗುತ್ತೆ. ಸೊ ABS ಅಲೈ ವೀಲ್ಸ್, ಏರ್ ಬ್ಯಾಗ್ಸ್ ಆಗಿರ್ಬೋದು, ಏರ್ ಬ್ಯಾಗ್ಸ್ ಕೂಡ ನೋಡ್ಲಿಕ್ಕೆ ಸಿಗುವಂಥದ್ದು. ಸೊ ಇಲ್ಲಿ ನಿಮಗೆ ಸ್ಪೇಸ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. AC ಕಂಟ್ರೋಲ್ಸ್ ಇಲ್ಲಿದೆ. ಸೊ ಇದು ಬಂದು 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಜೊತೆಗೆ ಬರುವಂತ ಕಾರ್ ಇದು. ಇಲ್ಲಿ ನಿಮಗೆ 2 ಬಾಟಲ್ ಹೋಲ್ಡರ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿ ನಿಮಗೆ ಅಡ್ಜಸ್ಟೇಬಲ್ ಹ್ಯಾಂಡ್ ರೆಸ್ಟ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಇದು ಇಷ್ಟು ಗಾಡಿ ಮುಂದ್ಗಡೆ ಇಂಟೀರಿಯರ್ ಅಲ್ಲಿ ಇರೋದು. ಇಂಟೀರಿಯರ್ ತುಂಬಾ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬರುತ್ತೆ. ಸೊ ಟಚ್ ಅಂಡ್ ಫೀಲ್ ಕೂಡ ತುಂಬಾ ಚೆನ್ನಾಗಿದೆ. ಅಂದ್ರೆ ಇಲ್ಲಿ ಸ್ವಲ್ಪ ಸಾಫ್ಟ್ ಟಚ್ ಇದ್ದಂಗಿದೆ, ಇಲ್ಲಿ ನಿಮಗೆ ಹಾರ್ಡ್ ಟಚ್ ನೋಡ್ಲಿಕ್ಕೆ ಸಿಗೋದು. ಸೊ ಸ್ಟೇರಿಂಗ್ ಕಂಟ್ರೋಲ್ಸ್ ಕೂಡ ನೋಡ್ಲಿಕ್ಕೆ ಸಿಗುವಂಥದ್ದು. ನಿಮಗೆ ಇಲ್ಲಿ ನೋಡೋದಾದ್ರೆ ನಿಮಗೆಲ್ಲ ಮ್ಯೂಸಿಕ್ ಕಂಟ್ರೋಲ್ಸ್ ನೋಡ್ಲಿಕ್ಕೆ ಸಿಗತ್ತೆ. ಇಲ್ಲಿ ನೋಡೋದಾದ್ರೆ ನಿಮಗೆ ಕ್ರೂಸ್ ಕಂಟ್ರೋಲ್ ಏನು ಬರುತ್ತೆ ಅದು ನಿಮಗೆ ಇಲ್ಲಿ ನೋಡಕ್ ಸಿಗತ್ತೆ. ಓಕೆ, ಸೊ ಇದಿಷ್ಟು ಇಲ್ಲಿ ಇರುವಂಥದ್ದು. ಆನಂತರ ವೈಫರ್ ಸ್ವಿಚ್, ಹೆಡ್ಲೈಟ್ ಡಿಮ್ ಆ್ಯಂಡ್ ಡಿಮ್. ಸೊ ಇದು ನೀವು ಅಡ್ಜಸ್ಟ್ ಕೂಡ ಮಾಡ್ಕೊಳ್ಬೋದು. ಸೊ ಮೇಲೆ ಕೆಳಗಡೆ ಅಡ್ಜಸ್ಟ್ ಕೂಡ ಮಾಡ್ಕೊಳ್ಬೋದು. ಆನಂತರ ರೀಚ್ ಆಗಲ್ಲ ಇದು. ಸೊ ಮೇಲೆ ಕೆಳಗಡೆ ಅಡ್ಜಸ್ಟ್ ಅಷ್ಟೇ ಮಾಡ್ಕೊಳ್ಬೋದು. ಸೊ ಇದಿಷ್ಟು ಇಲ್ಲಿ ಇರುತ್ತೆ. ಆನಂತರ ಇಲ್ಲಿ ನೋಡೋದಾದ್ರೆ ಇಲ್ಲಿ ನಿಮಗೆ ವೈಸರ್ ಅಲ್ಲಿ ನಿಮಗೆ ಲೈಟ್ ಜೊತೆಗೆ ಮಿರರ್ ಜೊತೆಗೆ ಲೈಟ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿ ನಿಮಗೆ ಸನ್ ಗ್ಲಾಸ್ ಹೋಲ್ಡರ್ ಕೂಡ ಸಿಗುತ್ತೆ. ಇಲ್ಲಿ ನಿಮಗೆ 2 ಲೈಟ್ಸ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇದು ಆನ್ ಆಫ್ ಮಾಡೋದು ತುಂಬಾ ಇಷ್ಟ ಆಯ್ತು ನನಗೆ, ಯಾಕೆ ನನಗೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಮೈಕ್ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಪ್ಯಾಸೆಂಜರ್ ಸೈಡ್ ಕೂಡ ನಿಮಗೆ ಲೈಟ್ ಅಂಡ್ ಮಿರರ್ ನೋಡ್ಲಿಕ್ಕೆ ಸಿಗುವಂಥದ್ದು. ಸೊ ಇದಿಷ್ಟು ಗಾಡಿ ಮುಂದ್ಗಡೆ ಇರುವಂಥದ್ದು. ಇವಾಗ ನಾವು ಗಾಡಿ ಹಿಂದ್ಗಡೆ ಹೋಗ್ಬಿಟ್ಟು ಅದರ ಬಗ್ಗೆ ನೋಡೋಣ, ಅಂದ್ರೆ ಕೂತ್ಕೊಳ್ಳಿಕ್ಕೆ ಹೆಂಗಿದೆ ಅಂತ ನೋಡೋಣ. ಸೊ ಈ ಸೀಟ್ ನಾನು ನನ್ನ ಹೈಟ್ ಪ್ರಕಾರ ಅಡ್ಜಸ್ಟ್ ಮಾಡ್ಕೊಳ್ತೀನಿ, ಯಾಕೆಂದ್ರೆ ಅಲ್ಲಿ ಹಿಂದ್ಗಡೆ ಕೂತ್ಕೊಂಡಾಗ ಗೊತ್ತಾಗ್ಬೇಕು ನಮ್ಗೆ ಸ್ಪೇಸ್ ಎಲ್ಲ ಹೇಗಿದೆ ಅಂತ. ಓಕೆ ಫ್ರೆಂಡ್ಸ್, ಇವಾಗ ನಾವು ಬ್ಯಾಕ್ ಸೈಡ್ ನೋಡೋಣ. ಬ್ಯಾಕ್ ಸೈಡ್ ಎಲ್ಲ ಕೂತ್ಕೊಳ್ಳಿಕ್ಕೆ ಹೆಂಗಿದೆ ಅಂತ ಕಂಫರ್ಟೇಬಲ್.
ಸೊ ಇವಾಗ ನಾನು ಬ್ಯಾಕ್ ಸೈಡ್ ಫ್ರಂಟ್ ಸೀಟ್ ಏನಿದೆ ನಾನು ನನ್ನ ಹೈಟ್ ಪ್ರಕಾರ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನಿಮಗೆ ಸಪೋರ್ಟ್ ನೋಡ್ಬೋದು ಎಷ್ಟು ಗ್ಯಾಪ್ ಇದೆ ಅಂತ. ಸೊ ತುಂಬ ಚೆನ್ನಾಗಿ ಲೆಗ್ ಸ್ಪೇಸ್ ಸಿಗ್ತಾ ಇದೆ. ಆನಂತರ ಹೆಡ್ ಸ್ಪೇಸ್ ಕೂಡ ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಅಂದರೆ ತುಂಬ ಕುತ್ಕೊಳ್ಳಿಕ್ಕೆ ಕಂಫರ್ಟೇಬಲ್ ಆಗಿದೆ ಗಾಡಿ. 3 ಜನ ಆರಾಮಾಗಿ ಕುತ್ಕೊಳ್ಬೋದು ಇದರಲ್ಲಿ. 3 ಜನ ಕುತ್ಕೊಳ್ಳಿಕ್ಕಂತೂ ಆರಾಮಾಗತ್ತೆ. ಅಂದರೆ ಇಬ್ಬರು ಅಂತೂ ಆರಾಮಾಗಿ ಕುತ್ಕೊಂಡಿರ್ಬೋದು. ಸೊ ಇಲ್ಲಿ ನಿಮಗೆ ಆರ್ಮ್ ರೆಸ್ಟ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ಯಾರು ಮಿಡ್ಲ್ ಯಾರು ಕುತ್ಕೊಳ್ತೀರೋ ಅವ್ರಿಗೆ ಸ್ವಲ್ಪ ಇಲ್ಲಿ ಹಂಪ್ ಥರ ಕೊಟ್ಟಿದ್ದಾರೆ. ಇದೊಂದು ಸ್ವಲ್ಪ ಕಷ್ಟ ಆಗ್ಬೋದು, ಯಾಕಂದರೆ 3 ಜನ ಕುತ್ಕೊಂಡಿದ್ದಾಗ ಒಬ್ಬರ ಕಾಲು ಸ್ವಲ್ಪ ಮೇಲಕ್ಕೆ ಬರ್ಬೋದು. ಬಟ್ ಹೆಡ್ ರೆಸ್ಟಲ್ಲಿ ಹೆಡ್ ರೂಮ್ ಎಲ್ಲ ತುಂಬ ಚೆನ್ನಾಗಿದೆ. ಬ್ಯಾಕಲ್ಲಿ ನಿಮಗೆ ಆರ್ಮ್ ರೆಸ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ಹೆಡ್ ರೆಸ್ಟ್ ಕೂಡ ತುಂಬ ಚೆನ್ನಾಗಿದೆ, ಅಡ್ಜಸ್ಟೇಬಲ್ ಆಗಿದೆ. ಸೊ ಇಲ್ಲಿ 3 ಜನ ಆರಾಮಾಗಿ ಕೂತ್ಕೊಳ್ಬೋದು. ಸೊ ಇವಾಗ ಡೋರಿನ ಬಗ್ಗೆ ನೋಡೋದಾದರೆ ಡೋರಲ್ಲಿ ನಿಮಗೆ ಕ್ರೋಮ್ ಹ್ಯಾಂಡಲ್ ಕೊಟ್ಟಿದ್ದಾರೆ ಓಪನ್ ಮಾಡೋದು. ಸೊ ಇಲ್ಲಿ ನಿಮಗೆ ಮಿರರ್ ಸ್ವಿಚ್, ವಿಂಡೋಸ್ ಸ್ವಿಚ್ ನೋಡ್ಲಿಕ್ಕೆ ಸಿಗುವಂಥದ್ದು. ಸೊ ಇಲ್ಲಿ ನಿಮಗೆ ಕುಷನಿಂಗ್ ಕೂಡ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಆನಂತರ ಇಲ್ಲಿ ನಿಮಗೆ 1 ಲೀಟರ್ ಬಾಟಲ್ ಇಡೋ ಸ್ಪೇಸ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಕೆಳಗಡೆ ನೋಡೋದಾದ್ರೆ ಸ್ಪೀಕರ್ಸ್ ಕೂಡ ನೋಡ್ಲಿಕ್ಕೆ ಸಿಗುವಂಥದ್ದು. ಸೊ ಇದಿಷ್ಟು ಗಾಡಿಯ ಒಳಗಡೆ ಇರೋದು. ಸೊ ಕುತ್ಕೊಳ್ಳಿಕ್ಕಂತೂ ಸ್ಪೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಗಾಡಿಯಲ್ಲಿ ಕುತ್ಕೊಳ್ಳಿಕ್ಕೆ ಮಾತ್ರ ಸ್ಪೇಸ್ ತುಂಬ ಚೆನ್ನಾಗಿದೆ. ಸೊ ಬ್ಯಾಕ್ ಸೈಡ್ ಬೂಟ್ ಸ್ಪೇಸ್ ಎಷ್ಟಿದೆ ಅಂತ ನೋಡೋಣ ಇದರಲ್ಲಿ. ಸೊ ಇವಾಗ ನೀವು ಇದರಲ್ಲಿ ಬ್ಯಾಕ್ ಸೈಡ್ ಬೂಟ್ ಸ್ಪೇಸ್ ನೋಡ್ತಾ ಇದ್ದೀರಾ. ಇದರಲ್ಲಿ ನಿಮಗೆ 375 ಲೀಟರ್ ಬೂಟ್ ಸ್ಪೇಸ್ ಸಿಗುತ್ತೆ. ಸೊ ತುಂಬ ಚೆನ್ನಾಗಿ ಬೂಟ್ ಸ್ಪೇಸ್ ಇದೆ ಅಂತ ಅಂದ್ಕೊಳ್ತೀನಿ. ಅಂದರೆ 3 ಬ್ಯಾಗ್ ಆರಾಮಾಗಿ ಇಟ್ಕೊಳ್ಬೋದು ಇದರಲ್ಲಿ. ಸೊ ಫ್ಯಾಮಿಲಿ ಜೊತೆಗೆ ಟ್ರಿಪ್ಪಲ್ಲೆಲ್ಲ ಹೋದಾಗ ಸೊ ಯೂಸ್ಫುಲ್ ಅಂತ ಹೇಳ್ಬೋದು. ಆನಂತರ ಇಲ್ಲಿ ನಿಮಗೆ ಚಿಕ್ಕದಾಗಿರುವಂಥದ್ದು ಸ್ಪೇಸ್ ಸಿಗುತ್ತೆ. ಸೊ ಟೂಲ್ಸ್ ಎಲ್ಲ ಇಡಲಿಕ್ಕೆ ಇಲ್ಲೂ ಕೂಡ ಸ್ಪೇಸ್ ಇದೆ. ಆನಂತರ ಇದರ ಸ್ಪೇರ್ ವೀಲ್ ಬಗ್ಗೆ ಮಾತಾಡೋದಾದರೆ, ಸೊ ಇಲ್ಲಿ ನಿಮಗೆ ಬ್ಯಾಕ್ ಸೈಡ್ ಸ್ಪೇರ್ ವೀಲ್ ಕೂಡ ಕೆಳಗಡೆನೆ ನೋಡ್ಲಿಕ್ಕೆ ಸಿಗುವಂಥದ್ದು. ಇದರಲ್ಲಿ ನಿಮಗೆ 16 ಇಂಚಿಂದ ವೀಲ್ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಈ ವೀಲ್ ಬಂದು ನಿಮಗೆ ಸ್ಟೀಲ್ ರೀಮಲ್ಲಿ ಬರುತ್ತೆ. ಸೊ ಅಲೈ ವೀಲ್ ಅಲ್ಲಿ ಬರಲ್ಲ, ಇದು ಸ್ಟೀಲ್ ಅಲ್ಲಿ ಬರುತ್ತೆ. ಓಕೆ, ಸೊ ಇದಿಷ್ಟು ಬೂಟ್ ಸ್ಪೇಸ್ ಅಲ್ಲಿ ಇರುತ್ತೆ. ಸೊ ಇವಾಗ ಈ ಗಾಡಿಯ ಫೈನಲ್ ಪ್ರೈಸ್ ಏನಂತ ಕೇಳ್ತೀರಾ. ಸೊ ಈ ಗಾಡಿಯ ಪ್ರೈಸ್ ಬಂದು ಅವ್ರು ಕೋಟ್ ಮಾಡಿದ್ದು ಎಷ್ಟಂದ್ರೆ ಸೊ ಅವ್ರು ಕೋಟ್ ಮಾಡಿರೋದು ಎಷ್ಟಂದ್ರೆ 9,75,000 ಹೇಳ್ತಾ ಇದ್ದಾರೆ. ಸೊ ಪ್ರೈಸ್ ಖಂಡಿತ ನೆಗೋಷಿಯಬಲ್ ಮಾಡಿಕೊಡ್ತಾರೆ, ಯಾಕಂದರೆ ತುಂಬ ಪ್ರೀಮಿಯಂ ಆಗಿದೆ ಗಾಡಿ. ಸೊ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಕ್ಲೀನಾಗಿ ಇಟ್ಟಿದ್ದಾರೆ. ಅಂದರೆ ಟೈಯರ್ಸ್ ಎಲ್ಲ ಚೆನ್ನಾಗಿದೆ. ನಿಮ್ಗೊಂದು 50% ಟೈಯರ್ಸ್ ಹೇಳ್ಬೋದು. ಟೈಯರ್ಸ್ ಒಂದು 50% ಇರ್ಬೋದು ನಿಮಗೆ. ಓಕೆ, ಟೈಯರ್ಸ್ ಒಂದು 50% ಬರುತ್ತೆ. ಸೊ ಈ ಗಾಡಿಯ ನಾವು ಇಂಜನ್ ನೋಡ್ಕೊಳ್ಳೋಣ. ಅಂದರೆ ಇಂಜನಲ್ಲಿ ಕ್ಲೀನ್ ಎಲ್ಲ ಹೇಗಿದೆ ಅಂತ ನೋಡ್ಕೊಳ್ಳೋಣ. ಸೊ ಓಕೆ ಫ್ರೆಂಡ್ಸ್, ಇವಾಗ ನೀವು ಗಾಡಿಯ ಇಂಜನ್ ನೋಡ್ತಾ ಇದ್ದೀರಾ. ಸೊ ಎಲ್ಲೂ ಆಕ್ಸಿಡೆಂಟಲ್ ಆಗಿಲ್ಲ ಇದು. ಸೊ ತುಂಬ ಕ್ಲೀನ್ ಆಗಿದೆ, ನೋಡ್ತಾ ಇರ್ಬೋದು. ಇಂಜನ್ ಕೂಡ ತುಂಬ ಕ್ಲೀನಾಗಿ ಮೇಂಟೈನ್ ಆಗಿದೆ. ಅಂದರೆ ಸೊ ಕ್ಲೀನಾಗಿ ಇಟ್ಟಿದ್ದಾರೆ. ಇದರಲ್ಲಿ ನಿಮಗೆ 1.3 ಲೀಟರ್ ಡೀಸೆಲ್ ಇಂಜನ್ ಜೊತೆಗೆ ಬರುವಂಥದ್ದು, ಎಕ್ಸೈಡ್ ಬ್ಯಾಟ್ರಿ ಜೊತೆಗೆ ಬರುತ್ತೆ. ಅಲ್ಲಿ ನಿಮಗೆ ಫ್ಯೂಸ್ ಬಾಕ್ಸ್ ಎಲ್ಲ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಕ್ಲೀನಾಗಿದೆ. ಸೌಂಡ್ ಎಲ್ಲ ಗಾಡಿದು ಕ್ಲೀನಾಗಿ ಬರ್ತಾ ಇದೆ. ಇಲ್ಲಿ ನಿಮಗೆ ಇನ್ಸುಲೇಷನ್ ಕೂಡ ಕೊಟ್ಟಿದ್ದಾರೆ. ಸೊ ಡೀಸೆಲ್ ಗಾಡಿ ಆಗಿರೋದ್ರಿಂದ ಸೌಂಡ್ ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಇನ್ಸುಲೇಷನ್ ಕೂಡ ನೋಡಲಿಕ್ಕೆ ಸಿಗುವಂಥದ್ದು. ಸೊ ಫ್ರೆಂಡ್ಸ್, ಈ ಗಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. ಸೊ ಈ ಗಾಡಿ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ಏನೇನಿದೆ ಏನೇನಿಲ್ಲ ಅಂತ. ಸೊ ಸಿಂಗಲ್ ಓನರ್ ಗಾಡಿ, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಅವೈಲೇಬಲ್ ಇದೆ. ಸೊ ರನ್ ಎಷ್ಟಾಗಿದೆ ಅಂತ ನಿಮಗೆ ಮೀಟರಲ್ಲೇ ತೆಗೆದು ತೋರಿಸಿದ್ದೀನಿ. ಪ್ರೈಸ್ ಬಂದು 9,75,000 ಹೇಳ್ತಾ ಇದ್ದಾರೆ. ಸೊ ಪ್ರೈಸ್ ಖಂಡಿತ ಇವರು ನೆಗೋಷಿಯಬಲ್ ಮಾಡಿಕೊಡ್ತಾರೆ. ಸೊ ತುಂಬ ಚೆನ್ನಾಗಿ ಇದೆ ಗಾಡಿ. ಪ್ರೀಮಿಯಂ ಸೆಗ್ಮೆಂಟಲ್ಲಿ ಬರುವಂಥದ್ದು ಮಾರುತಿ ಸುಜುಕಿ ಅವರ ನೆಕ್ಸಾ ಶೋರೂಮಲ್ಲಿ ಸೇಲ್ ಆಗುವಂಥದ್ದು ಎಸ್ ಕ್ರಾಸ್. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.